ಪ್ರತಿ ವರ್ಷ ರಾಮನವಮಿಯ ಮೆರವಣಿಗೆಗಳಿರ್ಬೋದು, ಗಣೇಶೋತ್ಸವದ ಮೆರವಣಿಗೆಗಳಿರ್ಬೋದು, ಹಿಂದೂ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಮಾಡುವಂಥ ಮೆರವಣಿಗೆಗಳ ಮೇಲಿರ್ಬೋದು, ಕಲ್ಲು ತೂರಾಟ ಮಾಡ್ತಕ್ಕಂಥದ್ದು, ರಾಡ್ಗಳನ್ನು ಬೀಸ್ತಕ್ಕಂಥದ್ದು, ಪೆಟ್ರೋಲ್ ಬಾಂಬ್ಗಳನ್ನು ಎಸಿತಕ್ಕಂಥದ್ದು ಇವ್ರಿಗೆ ಒಂದು ರೂಢಿಯಾಗಿ ಪರಿವರ್ತನೆ ಆಗೋಗಿದೆ. ಈ ಶಾಂತಿ ದೂತರು ಅಂತ ಹೇಳ್ಕೊಳ್ಳೋರು ಈ ರೀತಿಯಾದ ಶಾಂತಿಗೆ ಭಂಗ ತರುವಂಥ ಕೆಲಸವನ್ನ ಯಾಕೆ ಮಾಡ್ತಾರೆ? ವಿದೇಶದಿಂದ ಬರ್ತಕ್ಕಂತಹ ಧರ್ಮಗುರುಗಳು ಪ್ರಚಾರವನ್ನ ಮಾಡಿತ್ತು ಮುಸ್ಲಿಂ ಸಮುದಾಯ. ಇವರು ಚಾಣಾಕ್ಷತನ ಹೆಂಗಿದೆ ನೋಡಿ, ಪ್ಲಾನ್ ಬಿ ಇಟ್ಕೊಂಡಿದ್ರು. ನಮ್ಮ CM ಸಿದ್ದರಾಮಯ್ಯನವರು ಮಾತ್ರ ಎಷ್ಟು ಸೊಗಸಾಗಿ ಇಸ್ಲಾಂನ ಪರಿಕಲ್ಪನೆಯನ್ನ ವಿವರಿಸಿದ್ರು ಅಂತ ಹೇಳಿದ್ರೆ, ಇಸ್ಲಾಂಗೆ ಇನ್ನೊಂದು ಹೆಸರೇ ಶಾಂತಿ. ಇಸ್ಲಾಂನಲ್ಲಿ ಎಲ್ಲಿ ಹೇಳಲಾಗಿದೆ ಹಿಂದೂಗಳ ಹಬ್ಬ ಹರಿದಿನಗಳ ಮೇಲೆ ಕಲ್ಲನ್ನ ಬೀಸಿರಿ, ಹಿಂದೂ ದೇವತೆಗಳ ಮೇಲೆ ಹೋಗಿ ಉಗುಳನ್ನ ಉಗಿಯಿರಿ ಅಂತ ಎಲ್ಲಿ ಹೇಳಿದೆ ಅನ್ನೋಂಥ ಪ್ರಶ್ನೆ ನಾವು ಕೇಳ್ಬೇಕಲ್ಲಪ್ಪ ನಿಮ್ಗೆ. MD ಸಮೀರಾ, AI ಸಮೀರಾ ಮಾಡಿದಂಥದನ್ನೆಲ್ಲ ನಾವು ನೋಡಿದೀವಿ. ಹಿಂದೂ ಸಮಾಜ ಇಂಥ ಘಟನೆಗಳನ್ನ ಎಷ್ಟು ದಿನದ ಕಾಲ ಸಹಿಸ್ಕೊಂಡಿರ್ಬೇಕಂತ. ಒಂದು ಮಸೀದಿಯ ಮುಂದೆ ಮೆರವಣಿಗೆ ಸಾಗುವಾಗ ಮಸೀದಿಯ ಕಡೆಯಿಂದ ಕಲ್ಲುಗಳನ್ನ ಬೀಸಿದ್ದು, ಪಕ್ಕದ ಗುಜರಿ ಅಂಗಡಿಯಿಂದ ರಾಡ್ಗಳನ್ನ ಬೀಸಿ 30 ಜನರ ತಲೆ ಒಡಿರಿ ಅಂತ ಎಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ? ಯಾರು ಇದಕ್ಕೆ ಪ್ರೇರಣೆ ಕೊಟ್ಟವರು ಅನ್ನುವಂಥ ವಿಷಯ ಬರುತ್ತೆ. 5 ವರ್ಷದ ಮಗು ಮೆರವಣಿಗೆಯಲ್ಲಿ ತೆರಳತಕ್ಕಂಥ ಗಣೇಶನ ಮೇಲೆ ಉಗುಳನ್ನ ಉಗುಳಿದ್ದಾರೆ 2 ಮಕ್ಕಳು. ಮಕ್ಕಳಿಗೆ ಯಾವ ವಿಧವಾದ ಸಂಸ್ಕಾರವನ್ನ ಬಿತ್ತುತ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ಹಾಗಾಗಿ ಈ ಅಸಹಿಷ್ಣುತೆ ಅನ್ನೋದು ಇವತ್ತು ಮನೆ ಮಾಡಿದೆಯಲ್ಲ ಈ ಮುಸ್ಲಿಂ ಸಮುದಾಯದಲ್ಲಿ, ಶಾಂತಿ ದೂತರು ಅಂತ ಹೇಳ್ಕೊಳ್ಳುವಂಥ ಈ ಸಮುದಾಯದಲ್ಲಿ ಹಿಂದೂಗಳು ಹಬ್ಬವನ್ನ ಆಚರಣೆ ಮಾಡಬಾರ್ದು, DJಯನ್ನ ಹಾಕಬಾರ್ದು, ಒಬ್ಬರಿಗೆ ಗೌಡ ಅಂತ ಹೇಳುವವರಿಗೆ ಚಾಕುವಿನಿಂದ ಇರಿಯಲಾಗಿದೆ. ಯಾಕೆ? ಗಣೇಶ ನಿಮ್ಗೇನು ದ್ರೋಹ ಮಾಡಿದ್ದ ಹೇಳ್ರಿ? ನಿಮ್ಮ ಧರ್ಮಶ್ರದ್ಧೆ ಇದ್ದಂಗೆ ನಮ್ಮ ಆಚರಣೆಗಳು, ನಮ್ಮ ಧರ್ಮಶ್ರದ್ಧೆಯೂ ಇದೆ. ಹಾಗಾಗಿ ನಾವು ಆಕಾಶಾತ್ ಪತಿತೋತೋಯಂ ಯಥಾ ಸಾಗರಂ ಪ್ರತಿಗಚ್ಚತಿ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಇವತ್ತು ಇದೇ ದೇಶದಲ್ಲಿ ಹುಟ್ಟಿ ಇಲ್ಲಿನ ಸಂಸ್ಕೃತಿ ಆಚರಣೆಗಳ ಜೊತೆಯಲ್ಲೇ ತಳಕಾಕೊಂಡಿರತಕ್ಕಂಥ ಶಾಂತಿ ದೂತ ಸಮುದಾಯ ನಿಮ್ಗೆ ಯಾಕೆ ಸಾಬ್ರ ಹಬ್ಬ ಇರೋ ದಿನನೇ ಗಣೇಶನ್ ವಿಸರ್ಜನೆ ಮಾಡಕ್ ಹೋಗ್ತೀರಾ? ಅವ್ರ ಮನೆ ಮುಂದೆ ಯಾಕೆ ಫ್ಲೆಕ್ಸ್ ಹಾಕ್ತೀರಾ? ಒಳಗಡೆ ಹಾಕ್ತೀನಿ ಅಂತ. ಬುದ್ಧಿಯನ್ನ ಕೇವಲ ಹಿಂದೂ ಸಮಾಜಕ್ಕೆ ಹೇಳ್ಬೇಡಿ. ನಮ್ಮ ಬ್ರದರ್ಸು ಅಂತ ಹೇಳ್ತಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ ಬ್ರದರ್ಸ್ಗಳು ಮಾಡೋಂಥ ಕೆಲ್ಸಗಳು ನೋಡಿ, ಅವ್ರ ಮೇಲೆ ಮರು ಆಕ್ರಮಣ ಮಾಡೋದಾಗ್ಲಿ, ಅವ್ರ ವಿರುದ್ಧ ಮಾತಾಡೋದಾಗ್ಲಿ ಮಾಡ್ಬಿಟ್ರೆ ನಿಮ್ಗೆಲ್ಲ ನಾವು ಕೋಮುವಾದಿಗಳು ತರ ಕಾಣ್ಬಿಡ್ತೀರಿ. ಒಂದು ಹಣೆಗೆ ಸಿಂಧೂರವನ್ನ ಇಡಕ್ ಹೋದ್ರೆ ಎತ್ತಿ ಬಿಸಾಕ್ತಕ್ಕಂಥವ್ರು ನೀವು ಹಿಂದೂಗಳಾಗಿ ಹುಟ್ಟಿ ಹಿಂದೂಗಳ ವಿರುದ್ಧವಾಗೇನೆ ಪೊಲೀಸರು ಏನಿದ್ದೀರಾ ತಾವು ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ, ಇವರನ್ನ ಕಠಿಣವಾದಂತ ಒಂದು ಕಾನೂನುಗಳ ಅಡಿಯಲ್ಲಿ ಬಂಧನ ಮಾಡಬೇಕು. ಇವ್ರನ್ನ DJ ಹಾಕಿದ್ರೆ ಮಸೀದಿಗೆ ಶಾಂತಿ ಭಂಗ ಆಗುತ್ತೆ, ಅಲ್ಲಿರುವ ನಿಶಬ್ದಕ್ಕೆ ಭಂಗ ಬರುತ್ತೆ ಅಂತ ಹೇಳ್ತಾರಲ್ಲ, ಅಂತಹ ಲೌಡ್ ಸ್ಪೀಕರ್ಗಳಿಂದ, ಧ್ವನಿವರ್ಧಕಗಳಿಂದ ಒಂದು ರೆಫೇಲ್ ಜೆಟ್ ಅಂತ ಏನು ಹೇಳ್ತೀವಿ ಅದು ಹೊರಹೊಮ್ಮಿಸತಕ್ಕಂತಹ ಹೇಳಿ ಕೇಳಿ ಬೆಳಗಿನ ಜಾವನೇ ಹಾಕ್ತಾರೆ. ಅವಾಗ ಹಿಂದೂಗಳು ಧ್ಯಾನ ಮಾಡ್ತಾ ಇರ್ತಾರೆ ಮನೆಗಳಲ್ಲಿ ಸಾಕಷ್ಟು ಜನ. ನಾವು ಕೋಮುವಾದಿಗಳಾಗಿ ಕಾಳ್ತೀವಿ. ಹಾಗಾಗಿ ಹಿಂದೂ ಸಮಾಜ ಇವ್ರ ಮೇಲೆ ಆಕ್ರಮಣ ಮಾಡಿ ಅಂತ ಹೇಳ್ತಾ ಇಲ್ಲ. ಕೊನೆಗೆ ಇವತ್ತು ಎಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಭಿನ್ನವಾಗಿ ಬಿದ್ದಿದ್ದಂತಹ ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಪೊಲೀಸರು ವಿಸರ್ಜನೆ ಮಾಡುವಂತಹ ಒಂದು ಪ್ರಮೇಯವು ನಡೆದೋಯ್ತು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮತ್ತೆ ಶಾಂತಿಯನ್ನು ಕದಡಿದ ಶಾಂತಿ ದೂತರು. ಹೌದು ಸ್ನೇಹಿತರೆ, ನಾನಿವತ್ತು ಈ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಹಿಂದೂಗಳ ಹಬ್ಬ ಆಚರಣೆಗಳು ಸಂಸ್ಕೃತಿಯಲ್ಲಿ ಹಾಸುವಕ್ಕಾಗಿ ಬಂದಿದೆ ನಮಗೆ. ಹಾಗಾಗಿ ನಾವು ಹಲವಾರು ಹಬ್ಬಗಳನ್ನು ಸಾರ್ವಜನಿಕವಾಗಿ ಕೂಡ ಆಚರಣೆ ಮಾಡ್ತೀವಿ. ಮೆರವಣಿಗೆ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳಲ್ಲಿ ಸಂಭ್ರಮ ಮಾಡಿರ್ತಕ್ಕಂತಹ ಒಂದು ವಿಚಾರ. ಹಾಗಾಗಿ ನಾವು ಸ್ವತಂತ್ರವಾಗಿ ಪೊಲೀಸರಿಂದ ಅನುಮತಿಯನ್ನು ಪಡ್ಕೊಂಡು ಸಾರ್ವಜನಿಕರಿಗೆ ಯಾವುದೇ ವಿಧವಾದಂಥ ತೊಂದರೆಗಳಾಗದಂಗೆ ಎಲ್ಲ ಹಿಂದೂ ಸಮಾಜವು ಒಗ್ಗೂಡಿ ಮೆರವಣಿಗೆಗಳನ್ನು ಮಾಡೋದ್ರ ಮುಖಾಂತರ ಆ ಒಂದು ಹಬ್ಬಕ್ಕೆ ಮೆರುಗನ್ನು ತರುವಂಥ ಕೆಲಸಗಳನ್ನು ಸನಾತನ ಕಾಲದಿಂದನೂ ಮಾಡ್ಕೊಂಬರ್ತಾ ಇದ್ದೀವಿ. ಇದು ನಮ್ಮ ಪರಂಪರೆ. ಆದರೆ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಕೋನದಿಂದ ಹಿಂದೂಗಳ ಹಬ್ಬ ಹರಿದಿನಗಳ ಮೇಲೆ ನಿಯಂತ್ರಣವನ್ನು ಹಾಕುವಂತಹ ಕೆಲಸಗಳು ಕೂಡ ಈಗ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಈಗ ಕರ್ನಾಟಕದಲ್ಲಿ ಅಧಿಕಾರಾರೂಢವಾಗಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಡಿಜೆಯನ್ನು ಹಾಕಬಾರ್ದು ಅಂತ ಹೇಳುವಂಥ ನಿರ್ಬಂಧವನ್ನು ಕೂಡ ಹಾಕಿತ್ತು. ಆದರೆ ಗಣೇಶ್ ಮಂಡಳಿಗಳಲ್ಲಿ
ಕೆಲವರು ಒಂದೊಂದು ಕಡೆ ಏನಂದರೆ ಹುಡುಗರು ಹುಮ್ಮಸ್ಸಿನಿಂದ ಪೊಲೀಸರ ಆಜ್ಞೆಗಳನ್ನು ಪಾಲಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಒಂದು DJ ಗಳನ್ನು ಹಾಕ್ಕೊಂಡು ಹೋಗ್ತಾರೆ. ಮೆರವಣಿಗೆ ಅಂದಮೇಲೆ ಪಟಾಕಿ ಹೊಡಿತಕ್ಕಂಥದ್ದು, ಘೋಷಣೆಗಳನ್ನು ಕೂಗ್ತಕ್ಕಂಥದ್ದು, ಸಂಭ್ರಮವನ್ನು ಮೆರಿತಕ್ಕಂಥದ್ದು ಸಹಜ ಪ್ರಕ್ರಿಯೆ. ಆದರೆ ಯಾವುದೇ ಒಂದು ಗಣೇಶನ ಹಬ್ಬಕ್ಕೆ ಸೀಮಿತವಾಗಿ ನಾವು ನೋಡೋದಾದರೆ, ಗಣೇಶನ ಹಬ್ಬ ಬರುವಾಗ ಪೊಲೀಸರು ಎರಡೂ ಸಮುದಾಯದವರನ್ನು ಕರೆದು ಶಾಂತಿ ಸಭೆಗಳನ್ನು ಮಾಡಿರ್ತಾರೆ. ಎಲ್ರಿಗೂ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಎರಡೂ ಸಮುದಾಯದವರು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾರೆ. ಹಿಂದೂಗಳು ಹಬ್ಬ ಹರಿದಿನ ಆಚರಣೆ ಮಾಡಿದ್ರೆ ಅವರು ಈದು ಉರುಸು ಅಂತ ಆಚರಣೆ ಮಾಡ್ತಾರೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋಂಥ ಒಂದು ಸೂಕ್ಷ್ಮ ಸಂಗತಿ ಏನಂತ ಹೇಳಿದ್ರೆ, ಮುಸಲ್ಮಾನರ ಯಾವುದೇ ಮೆರವಣಿಗೆಗಳ ಮೇಲಾಗಲಿ, ಅವರು ಮಾಡುವಂಥ ಈದ್ಗಳಲ್ಲಾಗಲಿ ಹಿಂದೂಗಳು ಯಾವುದೇ ರೀತಿಯಾದಂತಹ ಭಂಗವನ್ನು ತರುವಂಥ ಪ್ರಕ್ರಿಯೆಗೆ ಕೈ ಹಾಕೋದಿಲ್ಲ. ಹಾಕಿದ್ರೂ ಅತ್ಯಂತ ವಿರಳಾತಿ ವಿರಳ ಘಟನೆಗಳಲ್ಲಿ ಮಾತ್ರ ನಾವು ನೋಡ್ಬೋದು. ಆದರೆ ಪ್ರತಿ ವರ್ಷ ರಾಮನವಮಿಯ ಮೆರವಣಿಗೆಗಳಿರ್ಬೋದು, ಗಣೇಶೋತ್ಸವದ ಮೆರವಣಿಗೆಗಳಿರ್ಬೋದು, ಹಿಂದೂ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಮಾಡುವಂಥ ಮೆರವಣಿಗೆಗಳ ಮೇಲಿರ್ಬೋದು, ಕಲ್ಲು ತೂರಾಟ ಮಾಡ್ತಕ್ಕಂಥದ್ದು, ರಾಡ್ಗಳನ್ನು ಬೀಸ್ತಕ್ಕಂಥದ್ದು, ಪೆಟ್ರೋಲ್ ಬಾಂಬ್ಗಳನ್ನು ಎಸಿತಕ್ಕಂಥದ್ದು ಇವ್ರಿಗೆ ಒಂದು ರೂಢಿಯಾಗಿ ಪರಿವರ್ತನೆ ಆಗೋಗಿದೆ. ಹಾಗಾಗಿ ಇವತ್ತು ನಾವು ಈ ಶಾಂತಿ ದೂತರು ಅಂತ ಹೇಳ್ಕೊಳ್ಳೋರು ಈ ರೀತಿಯಾದ ಶಾಂತಿಗೆ ಭಂಗ ತರುವಂಥ ಕೆಲಸವನ್ನು ಯಾಕೆ ಮಾಡ್ತಾರೆ, ಇವ್ರಿಗೆ ಈ ಮನಸ್ಥಿತಿ ಎಲ್ಲಿಂದ ಬರ್ತಾ ಇದೆ ಅನ್ನುವಂತಹ ಒಂದು ಮೂಲಭೂತವಾದ ಪ್ರಶ್ನೆಯನ್ನು ಹಿಂದೂ ಸಮಾಜ ಇವತ್ತು ತನ್ನ ಮುಂದೆ ಇಟ್ಕೊಳ್ಳೋಂಥ ಅನಿವಾರ್ಯತೆ ಬಂದಿದೆ. ನೋಡಿ, ಇತ್ತೀಚೆಗೆ ಪ್ಯಾಲೇಸ್ ಗ್ರೌಂಡ್ ಅಂತ ಹೇಳ್ತಾರೆ ಬೆಂಗಳೂರಿನಲ್ಲಿ. ಅಲ್ಲಿ ಪ್ರವಾದಿ ಮೊಹಮ್ಮದರ 1500ನೇ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಸರ್ಕಾರ ಒಂದು ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಅದರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ವಿದೇಶದಿಂದ ಬರ್ತಕ್ಕಂತಹ ಧರ್ಮಗುರುಗಳು, ನಮಗೆ ಸುಲಭವಾಗಿ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ, ವಿದೇಶಿ ಧರ್ಮಗುರುಗಳು ಬಂದು ಪ್ರವಚನ ಕೊಡಬೇಕು ಅನ್ನುವ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಮಾಡಿತ್ತು ಮುಸ್ಲಿಂ ಸಮುದಾಯ. ಆಗ ಹಿಂದೂಪರ ಸಂಘಟನೆಗಳು ಎಷ್ಟರ ಮಟ್ಟಿಗೆ ಪ್ರಯಾಸ ಮಾಡಬೇಕಾಯಿತು ಅಂತ ಹೇಳಿದ್ರೆ, ನೋಡಿ, ಭಾರತೀಯ ವೀಸಾ ಆ್ಯಕ್ಟ್ನ ಪ್ರಕಾರ ಪ್ರವಾಸದ ವೀಸಾದ ಮೇಲೆ ಬಂದಂಥ ಧರ್ಮಗುರುಗಳು ಇಲ್ಲಿ ಧರ್ಮ ಪ್ರಚಾರಕ್ಕೆ ಮಾಡುವಂತಹ ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸುವಂತಹ ನಿಯಮ ಇಲ್ಲ ಅನ್ನೋದು ಗೊತ್ತಾಯಿತು. ಆಗ FRRO ಅಂತ, ಅಂದರೆ ಈ ಪಾಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಒಂದು ಭಾಗ ಅದು, ಅದಕ್ಕೆ ಕಂಪ್ಲೇಂಟನ್ನು ಕೊಟ್ಟಾಗ ಸ್ಟಾಪ್ ಆಯಿತು. ಆದರೆ ಇವರು ಚಾಣಾಕ್ಷತನ ಹೆಂಗಿದೆ ನೋಡಿ, ಪ್ಲ್ಯಾನ್ B ಇಟ್ಕೊಂಡಿದ್ರು. ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಮೌಲ್ವಿಗಳನ್ನು ಕರೆಸಿ, ಧರ್ಮಗುರುಗಳನ್ನು ಕರೆಸಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಆದರೆ ನಮ್ಮ CM ಸಿದ್ದರಾಮಯ್ಯನವರು ಮಾತ್ರ ಎಷ್ಟು ಸೊಗಸಾಗಿ ಇಸ್ಲಾಂನ ಪರಿಕಲ್ಪನೆಯನ್ನು ವಿವರಿಸಿದರು ಅಂತ ಹೇಳಿದ್ರೆ, ಇಸ್ಲಾಂಗೆ ಇನ್ನೊಂದು ಹೆಸರೇ ಶಾಂತಿ ಅಂತ ಹೇಳುವ ಮಟ್ಟದಲ್ಲಿ ಸಮರ್ಥನೆಯನ್ನು ಮಾಡಿದ್ರು. ಇರಲಿ, ಇಸ್ಲಾಮು ಶಾಂತಿಯನ್ನು ಪ್ರತಿಬೋಧನೆ ಮಾಡುತ್ತೆ, ನಮ್ಗೆ ಅದರಲ್ಲಿ ಯಾವುದೇ ಅಡ್ಡಿ ಆತಂಕ ಇಲ್ಲ. ಆದರೆ ಇಸ್ಲಾಂನಲ್ಲಿ ಎಲ್ಲಿ ಹೇಳಲಾಗಿದೆ ಹಿಂದೂಗಳ ಹಬ್ಬ ಹರಿದಿನಗಳ ಮೇಲೆ ಕಲ್ಲನ್ನು ಬೀಸಿರಿ, ಹಿಂದೂ ದೇವತೆಗಳ ಮೇಲೆ ಹೋಗಿ ಉಗುಳನ್ನು ಉಗಿಯಿರಿ ಅಂತ ಎಲ್ಲಿ ಹೇಳಿದೆ ಅನ್ನೋಂಥ ಪ್ರಶ್ನೆ ನಾವು ಕೇಳಬೇಕಲ್ಲಪ್ಪ ನಿಮಗೆ. ಯಾಕೆಂದರೆ ನೀವು ಶಾಂತಿ ದೂತರು. ಇತ್ತೀಚೆಗೆ MD ಸಮೀರಾ, AI ಸಮೀರಾ ಮಾಡಿದಂಥದ್ದನ್ನೆಲ್ಲ ನಾವು ನೋಡಿದ್ದೀವಿ. ಇವತ್ತು ಏನು ಮಾಡ್ತಾ ಇದ್ದಾನೆ ಅವನು, SIT ಕಚೇರಿಗೆ ಸುತ್ತುವಂಥ ಸಮಯ ಒದಗಿ ಬಂದಿದೆ. ಹಾಗಾಗಿ ನಾವು ನೋಡಬೇಕಿಲ್ಲಿ ಹಿಂದೂ ಸಮಾಜ ಇಂಥ ಘಟನೆಗಳನ್ನು ಎಷ್ಟು ದಿನದ ಕಾಲ ಸಹಿಸ್ಕೊಂಡಿರ್ಬೇಕಂತ. ನಿನ್ನೆ ಮದ್ದೂರಲ್ಲಿ ರಾಮ್ ರಹೀಮ್ ಅಂತ ಹೇಳುವಂಥ ಒಂದು ಬೀದಿ ಇದೆ. ಅಲ್ಲಿ ಒಂದು ಮಸೀದಿಯ ಮುಂದೆ ಮೆರವಣಿಗೆ ಸಾಗುವಾಗ ಮಸೀದಿಯ ಕಡೆಯಿಂದ ಕಲ್ಲುಗಳನ್ನು ಬೀಸಿದ್ದು, ಪಕ್ಕದ ಗುಜರಿ ಅಂಗಡಿಯಿಂದ ರಾಡ್ಗಳನ್ನು ಬೀಸಿ 30 ಜನರ ತಲೆ ಹೊಡಿರಿ ಅಂತ ಎಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದಾರೆ, ಯಾರು ಇದಕ್ಕೆ ಪ್ರೇರಣೆ ಕೊಟ್ಟವರು ಅನ್ನುವಂಥ ವಿಷಯ ಬರುತ್ತೆ. ಏನಾದರೂ ಮಾತಾಡಿದ್ರೆ ಹಿಂದೂಗಳು ಕೋಮುವಾದಿಗಳು ಅಂತ ಹೇಳ್ತೀರಾ. ಮತ್ತು ಸಾಗರದಲ್ಲಿ ಏನು ಜನ್ನತ್ ಗಲ್ಲಿ ಅಂತೆ, ಜನ್ನತ್ ಗಲ್ಲಿಯಲ್ಲಿ 5 ವರ್ಷದ ಮಗು ಮೆರವಣಿಗೆಯಲ್ಲಿ ತೆರಳತಕ್ಕಂಥ ಗಣೇಶನ ಮೇಲೆ ಉಗುಳನ್ನು ಉಗುಳಿದ್ದಾರೆ 2 ಮಕ್ಕಳು. ಅವ್ರ ತಾಯಿ ಏನೋ ಬಂದರು, ಕ್ಷಮೆಯನ್ನು ಕೇಳ್ಬಿಟ್ರು. ಆದರೆ ಇದು ಹೇಗಿದೆ ಅಂತ ಹೇಳಿದ್ರೆ, ಮಾಡುವಂಥ ಎಲ್ಲ ಅಪರಾಧಗಳನ್ನು ಮಾಡಿಬಿಟ್ಟು ಕ್ಷಮೆಯನ್ನು ಯಾಚಿಸ್ಬಿಟ್ರೆ ಮಕ್ಕಳಿಗೆ ಯಾವ ವಿಧವಾದ ಸಂಸ್ಕಾರವನ್ನು ಬಿತ್ತುತ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ಹಾಗಾಗಿ ಮಕ್ಕಳಿಗೆ, ಸಣ್ಣ ಮಕ್ಕಳನ್ನು ನಾವು ನೋಡಿದ್ದೀವಿ ಸಹಜವಾಗಿ, ಸಾಕಷ್ಟು ಮಕ್ಕಳು ಪ್ರತಿನಿತ್ಯ ಸಂಜೆ ಮದರಾಸಗಳಿಗೆ ಹೋಗ್ತಾರೆ ಅವರ ಧರ್ಮ ಶಿಕ್ಷಣವನ್ನು ತಗೊಳ್ಳಿ. ಆದರೆ ಯಾವ ವಿಧವಾದಂಥ ಶಿಕ್ಷಣ ಸಿಗ್ತಾ ಇದೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇವತ್ತು ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ಅಸಹಿಷ್ಣುತೆ ಅನ್ನೋದು ಇವತ್ತು ಮನೆ ಮಾಡಿದೆಯಲ್ಲ ಈ ಮುಸ್ಲಿಂ ಸಮುದಾಯದಲ್ಲಿ, ಶಾಂತಿ ದೂತರು ಅಂತ ಹೇಳ್ಕೊಳ್ಳುವಂಥ ಈ ಸಮುದಾಯದಲ್ಲಿ.
ಯಾಕೆ ಈ ವಿಧವಾದಂಥ ಮನಸ್ಥಿತಿ ನಿಮಗೆ ಬಂದಿದೆ? ಹಿಂದೂಗಳು ಹಬ್ಬವನ್ನು ಆಚರಣೆ ಮಾಡಬಾರ್ದು, ಡಿಜೆಯನ್ನು ಹಾಕಬಾರ್ದು, ಮಸೀದಿಯ ನಿಶಬ್ದತೆಗೆ ಭಂಗ ಬರುತ್ತೆ ಅಂತ ಹೇಳುವಂಥ ಕುಂಟು ನೆಪಗಳನ್ನು ಇಟ್ಕೊಂಡು ನೀವು ಇವತ್ತು ಕಲ್ಲು ತೂರಾಟವನ್ನು ಮಾಡ್ತಕ್ಕಂಥದ್ದು, ಪೆಟ್ರೋಲ್ ಬಾಂಬ್ಗಳನ್ನು ಎಸಿತಕ್ಕಂಥದ್ದು, ಚಾಕುಗಳಿಂದ ಇರಿತ ಮಾಡ್ತಕ್ಕಂಥದ್ದು. ಹುಬ್ಳಿ ಧಾರವಾಡದಲ್ಲಿ 2 ಘಟನೆಗಳು, ಪ್ರತ್ಯೇಕ ಘಟನೆಗಳು ನಡೆದಿದೆ. ಒಬ್ಬರಿಗೆ ಗೌಡ ಅಂತ ಹೇಳುವವರಿಗೆ ಚಾಕುವಿನಿಂದ ಇರಿಯಲಾಗಿದೆ ಹುಬ್ಬಳ್ಳಿಯಲ್ಲಿ. ಧಾರವಾಡದಲ್ಲಿ ಲಾಠಿ ಚಾರ್ಜ್ ನಡೆದಿದೆ. 4 ಕಡೆಗಳಲ್ಲಿ ಗಣೇಶೋತ್ಸವದ ವಿಸರ್ಜನೆಯ ವೇಳೆ ಈ ವಿಧವಾದಂಥ ಗಲಾಟೆಗಳು ಏರ್ಪಟ್ಟಿರತಕ್ಕಂಥದ್ದು. ಯಾಕೆ? ಗಣೇಶ ನಿಮ್ಗೇನು ದ್ರೋಹ ಮಾಡಿದ್ದ ಹೇಳ್ರಿ? ನಿಮ್ಮ ಧರ್ಮಶ್ರದ್ಧೆ ಇದ್ದಂಗೆ ನಮ್ಮ ಆಚರಣೆಗಳು, ನಮ್ಮ ಧರ್ಮಶ್ರದ್ಧೆಯೂ ಇದೆ. ಹಾಗಾಗಿ ನಾವು ಆಕಾಶಾತ್ ಪತಿತೋತೋಯಂ ಯಥಾ ಸಾಗರಂ ಪ್ರತಿಗಚ್ಚತಿ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಒಂದು ವೇದದ ವಾಕ್ಯದ ಮೇಲೆ ನಂಬಿಕೆಯನ್ನು ಇಟ್ಟಿರತಕ್ಕಂಥ ಜನ ನಾವು. ಅಂದರೆ ಆಕಾಶದಿಂದ ಬೀಳ್ತಕ್ಕಂಥ ಪ್ರತಿಯೊಂದು ಮಳೆಯ ಹನಿ ಬಿಂದುವು ಕೂಡ ಭೂಮಿಯನ್ನು ಸೇರಿದ ಮೇಲೆ ಅದು ಹನಿ ಹನಿಯಾಗಿ ಸೇರಿ ನದಿಯನ್ನು ಸೇರಿ ಹೇಗೆ ಸಾಗರಕ್ಕೆ ಹೋಗಿ ಐಕ್ಯವಾಗುತ್ತೋ ಹಾಗೆ ಪ್ರತಿಯೊಬ್ಬ ಮನುಷ್ಯ ಜೀವಿ ಮಾಡ್ತಕ್ಕಂತಹ ಪ್ರಾರ್ಥನೆ ಪರಮಾತ್ಮನ ಪಾದಕ್ಕೆ, ಅಂದರೆ ಕೇಶವ ಅಂದರೆ ಶ್ರೀಮನ್ ನಾರಾಯಣನ ಪಾದಕ್ಕೆ ಸೇರುತ್ತೆ. ನಾರಾಯಣ ಅಂದರೆ ಎಲ್ಲರೂ ಒಂದೇ, ಪರಮಾತ್ಮ ಅಂತ ತಿಳ್ಕೊಳ್ಳಿ, ಭಗವಂತ ಅಂತ ತಿಳ್ಕೊಳ್ಳಿ, ಅಂದರೆ ಒಂದು ಅತಿತೇಂದ್ರಿಯವಾದ ಶಕ್ತಿ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಲೀನ ಆಗುತ್ತೆ ಅನ್ನೋದರಲ್ಲಿ ನಂಬಿಕೆ ಇಟ್ಟಂಥವರು ಹಿಂದೂಗಳು. ಹಾಗಾಗಿ ಹಿಂದೂಗಳು ಯಾರ ಧರ್ಮಶ್ರದ್ಧೆಯನ್ನು ಅಪಹಾಸ್ಯ ಮಾಡೋಕ್ಕೋಗಲ್ಲ. ಆದರೆ ಇವತ್ತು ಇದೇ ದೇಶದಲ್ಲೇ ಹುಟ್ಟಿ ಇಲ್ಲಿನ ಸಂಸ್ಕೃತಿ ಆಚರಣೆಗಳ ಜೊತೆಯಲ್ಲೇ ತಳುಕಾಕೊಂಡಿರತಕ್ಕಂಥ ಶಾಂತಿದೂತ ಸಮುದಾಯ ಹಿಂದೂಗಳ ಶಾಂತಿಗೆ ಭಂಗವನ್ನು ತರುವಂತಹ ಕೆಲಸಗಳಿಗೆ ಕೈ ಹಾಕಿರ್ತಕ್ಕಂಥದ್ದು ತುಂಬ ಕೆಟ್ಟ ಪರಿಸ್ಥಿತಿಯನ್ನು ಇವತ್ತು ಹಿಂದೂ ಸಮಾಜದ ಮುಂದೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಹಿಂದೂ ಸಮಾಜ ಕೂಡ ಇಲ್ಲಿ ತುಂಬ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ. ಯಾಕೆ ಇವತ್ತು ನಾವು ಸೋದರತ್ವ ಅಂತ ಹೇಳ್ತಿರಲ್ಲ, ಸೋದರತ್ವದ ಪಾಠ ಕೇವಲ ನಮಗೆ ಮಾತ್ರ ಕಲಿಸ್ಬೇಕಾ? ಓಲೈಕೆಯ ದೃಷ್ಟಿಯಿಂದ ಅಲ್ಪಸಂಖ್ಯಾತರಿಗೂ ಕೂಡ ಅದನ್ನು ಕಲಿಸಬಾರ್ದು ಅನ್ನುವಂಥ ಮನಸ್ಥಿತಿಗೆ ಇವತ್ತು ರಾಜಕೀಯ ಪಕ್ಷಗಳು ಹೊರಟೋಗಿರೋದ್ರಿಂದ ಇವತ್ತು ಈ ರೀತಿಯಾದಂತಹ ಗಂಭೀರವಾದ ಘಟನೆಗಳು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಹಸ್ರಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಬಂದಿರತಕ್ಕಂತಹ ನಮ್ಮ ಹಬ್ಬ ಹರಿದಿನಗಳನ್ನು ಕೂಡ ನಾವು ಶಾಂತಿಯಿಂದ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ನಮ್ಮ DK ಶಿವಕುಮಾರ್ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಅನ್ನೋರು ಹೇಳಿದ್ರು ಮೊನ್ನೆ, ನಿಮ್ಗೆ ಯಾಕೆ ಸಾಬ್ರ ಹಬ್ಬ ಇರೋ ದಿನನೇ ಗಣೇಶನ ವಿಸರ್ಜನೆ ಮಾಡಕ್ಕೆ ಹೋಗ್ತೀರಾ? ಅವ್ರ ಮನೆ ಮುಂದೆ ಯಾಕೆ ಫ್ಲೆಕ್ಸ್ ಹಾಕ್ತೀರಾ? ಒಳಗಡೆ ಹಾಕ್ತೀನಿ ಅಂತ ಒಳಗಡೆ ಹಾಕುವಂತಹ ಒಂದು ಕೆಲಸನ, ಇದು ಅಧಿಕಾರನ ಶಾಸಕರಿಗೆ ಕೊಟ್ಟಿಲ್ಲ. ಆ ಕೆಲಸ ಏನಾದರೂ ಮಾಡೋರಿದ್ರೆ ಪೊಲೀಸವ್ರು ಮಾಡಬೇಕು ಅಂತ ಈ ಶಾಸಕರು ನೆನಪಿನಲ್ಲಿ ಇಟ್ಕೊಬೇಕು. ಹಾಗಾಗಿ ನೀವು ಬುದ್ಧಿಯನ್ನು ಕೇವಲ ಹಿಂದೂ ಸಮಾಜಕ್ಕೆ ಹೇಳ್ಬೇಡಿ. ನಮ್ಮ ಬ್ರದರ್ಸು ಅಂತ ಹೇಳ್ತಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ಮ ಬ್ರದರ್ಸ್ಗಳು ಮಾಡೋವಂಥ ಕೆಲಸಗಳು ನೋಡಿ, ಇದನ್ನೆಲ್ಲ ಸಹಿಸ್ಕೊಂಡಿರಬೇಕು. ಆದರೆ ನಾವೇನಾದರೂ ಅವ್ರ ಮೇಲೆ ಮರು ಆಕ್ರಮಣ ಮಾಡೋದಾಗ್ಲಿ, ಅವ್ರ ವಿರುದ್ಧ ಮಾತಾಡೋದಾಗ್ಲಿ ಮಾಡಿಬಿಟ್ರೆ ನಿಮಗೆಲ್ಲ ನಾವು ಕೋಮುವಾದಿಗಳು ಥರ ಕಂಡುಬಿಡ್ತೀರಿ. ಆವಾಗ ನೀವು ಕನ್ನಡಕ ಹಾಕೊಂಬಂದ್ಬಿಟ್ಟು ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ನಮ್ಮ ಬ್ರದರ್ಸಿಗೆ ನೋವು ಮಾಡಬೇಡಿ, ನಾವು ಅವ್ರಿಗೋಸ್ಕರ ಬದುಕ್ತೀವಿ, ಅವ್ರಿಗೋಸ್ಕರ ಸಾಯ್ತೀವಿ ಅಂತ ಹೇಳುವಂಥ ಮಾತುಗಳನ್ನು ಆಡ್ತೀರಾ. ಇನ್ನು CM ಅವರು ಕೂಡ ಇದೇ ರೀತಿಯಾದಂಥ ಒಂದು ನಡವಳಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಒಂದು ಹಣೆಗೆ ಸಿಂಧೂರವನ್ನು ಇಡೋಕ್ಕೋದ್ರೆ ಎತ್ತಿ ಬಿಸಾಕ್ತಕ್ಕಂಥವ್ರು ನೀವು ಹಿಂದೂಗಳಾಗಿ ಹುಟ್ಟಿ ಹಿಂದೂಗಳ ವಿರುದ್ಧವಾಗೇ ಇಂಥ ಷಡ್ಯಂತ್ರಗಳು ಮಾಡೋವಂಥವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದ್ರಿಂದನೇ ಅವ್ರಿಗೆ ಇಂತಹ ಧೈರ್ಯ ಬಂದಿರತಕ್ಕಂಥದ್ದು. ಹಾಗಾಗಿ ಹಿಂದೂಗಳ ಮೆರವಣಿಗೆಗಳ ಮೇಲೆ, ಹಿಂದೂ ಧಾರ್ಮಿಕ ಆಚರಣೆಗಳ ಮೇಲೆ ಈ ರೀತಿಯಾದಂಥ ಆಕ್ರಮಣ ಮಾಡುವಂತಹ ಈ ಒಂದು ಅಸಹಿಷ್ಣುತ ಮನೋಭಾವಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ದಿಟ್ಟವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ಪೊಲೀಸರು ಏನಿದ್ದೀರಾ ತಾವು ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ, ಇವರನ್ನು ಕಠಿಣವಾದಂಥ ಒಂದು ಕಾನೂನುಗಳ ಅಡಿಯಲ್ಲಿ ಬಂಧನ ಮಾಡಬೇಕು. ಇವ್ರನ್ನ ಬಂಧನ ಮಾಡಿ ಶಿಕ್ಷೆಗೆ ಒಳಪಡಿಸೋವಂಥ ಕೆಲಸ ಆಗಬೇಕು ಅಂತ ಸಮಸ್ತ ಹಿಂದೂ ಸಮಾಜದಿಂದ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ. ಸ್ನೇಹಿತರೆ, ನಾವು ಎಲ್ಲಿವರೆಗೂ ಸಹಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇವರು ಮಾಡುವಂಥ ಎಲ್ಲ ಅಪಸವ್ಯಗಳೇನಿದೆ ಇದನ್ನೆಲ್ಲ ಸಹಿಸಿ ಹಿಂದೂ ಸಮಾಜ ಇವತ್ತು ಇದಾಗಿರ್ತಕ್ಕಂಥದ್ದು. ನೋಡಿ, ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿದೆ. ಈಗ DJ ಹಾಕಿದ್ರೆ ಮಸೀದಿಗೆ ಶಾಂತಿ ಭಂಗ ಆಗುತ್ತೆ, ಅಲ್ಲಿರುವ ನಿಶಬ್ದಕ್ಕೆ ಭಂಗ ಬರುತ್ತೆ ಅಂತ ಹೇಳ್ತಾರಲ್ಲ. ಹಾಗಾಗಿ ಇವರು ಇವಾಗ ಪ್ರತಿದಿನ 5 ಬಾರಿ ನಮಾಜನ್ನು ಕೂಗ್ತಾರೆ. ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿದೆ. ಏನಂತ ಹೇಳಿದ್ರೆ 50 ಡೆಸಿಬಲ್ಗಳಿಗೆ ಮೀರಿದಂತೆ
ಯಾವುದೇ ನಮಾಜನ್ನು ಕರಿಬಾರ್ದು. ಇದನ್ನೆಲ್ಲಾದರೂ ಒಂದು ಮಸೀದಿಯಲ್ಲಿ ಪಾಲಿಸೋದ್ರಲ್ಲಿ ಇವರು ಸಹಯೋಗವನ್ನು ಮಾಡಿದಾರ ಸುಪ್ರೀಂ ಕೋರ್ಟ್ನ ಒಂದು ಆಜ್ಞೆಗೆ ಅಂತಲೂ ನಾವು ಪ್ರಶ್ನೆಯನ್ನು ಇಡಬೇಕು. ಆದರೆ ಇವತ್ತು ಲಭ್ಯತೆ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಮಸೀದಿಗಳ ಮೇಲಿರ್ತಕ್ಕಂತಹ ಲೌಡ್ ಸ್ಪೀಕರ್ಗಳಿಂದ, ಧ್ವನಿವರ್ಧಕಗಳಿಂದ ಒಂದು ರೆಫೇಲ್ ಜೆಟ್ ಅಂತ ಏನು ಹೇಳ್ತೀವಿ, ಅದು ಹೊರಹೊಮ್ಮಿಸತಕ್ಕಂತಹ ಶಬ್ದಕ್ಕಿಂತ ಹೆಚ್ಚಿನ ಶಬ್ದ ಬರ್ತಾ ಇರ್ತಕ್ಕಂಥದ್ದು. ಆವಾಗ ನೋಡಿ, ಹೇಳಿ ಕೇಳಿ ಬೆಳಗಿನ ಜಾವನೇ ಹಾಕ್ತಾರೆ. ಆವಾಗ ಹಿಂದೂಗಳು ಧ್ಯಾನ ಮಾಡ್ತಾ ಇರ್ತಾರೆ ಮನೆಗಳಲ್ಲಿ ಸಾಕಷ್ಟು ಜನ. ಆವಾಗ ನಮಗೆ ನಮ್ಮ ಧರ್ಮಾಚರಣೆಗೆ ಭಂಗ ಬರಲ್ವಾ ಅನ್ನೋಂಥ ಪ್ರಶ್ನೆ ಕೇಳಿದ್ರೆ ನಾವು ಕೋಮುವಾದಿಗಳಾಗಿ ಕಾಳ್ತೀವಿ. ಹಾಗಾಗಿ ಸೋದರತ್ವ, ಸಹಬಾಳ್ವೆ ಅಂತ ಹೇಳ್ತಕ್ಕಂಥದ್ದು ಎರಡೂ ಸೈಡಿಂದ ಆಗಬೇಕು. ಅಂದರೆ ಎರಡೂ ಕೈಯಿಂದ ಚಪ್ಪಾಳೆ ತಟ್ಟಿದಾಗ ಮಾತ್ರ ಅದು ಚಪ್ಪಾಳೆ ಆಗುತ್ತೆ, ಇಲ್ಲದೇ ಇದ್ರೆ ನಾವು ಗಾಳಿ ಜೊತೆಯಲ್ಲಿ ಗುದ್ದಾಡ್ದಂಗೆ ಆಗುತ್ತೆ. ಹಾಗಾಗಿ ಹಿಂದೂ ಸಮಾಜ ಇವ್ರ ಮೇಲೆ ಆಕ್ರಮಣ ಮಾಡಿ ಅಂತ ಹೇಳ್ತಾ ಇಲ್ಲ, ನಾವು ಸಾಕಷ್ಟು ಜಾಗೃತಿಯನ್ನು ವಹಿಸೋದ್ರ ಮುಖಾಂತರ ನಮ್ಮ ಹಬ್ಬ ಹರಿದಿನಗಳನ್ನು, ನಮ್ಮ ಉತ್ಸವಗಳನ್ನು, ನಮ್ಮ ಮೆರವಣಿಗೆಗಳನ್ನು ಮಾಡಬೇಕು. ಅದಕ್ಕೆ ತಕ್ಕನಾದಂಥ ಬಂದೋಬಸ್ತ್ಗಳನ್ನು ಮಾಡಬೇಕು ಅಂತ ಹೇಳುವಂಥ ವಿಷಯವನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೊನೆಗೆ ಇವತ್ತು ಎಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಭಿನ್ನವಾಗಿ ಬಿದ್ದಿದ್ದಂತಹ ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಪೊಲೀಸರು ವಿಸರ್ಜನೆ ಮಾಡುವಂತಹ ಒಂದು ಪ್ರಮೇಯವು ನಡೆದೋಯ್ತು. ಹಾಗಾದರೆ ಇಲ್ಲಿ ಕಟ್ಟಕಡೆಯದಾಗಿ ಮೂಡುವಂತಹ ಪ್ರಶ್ನೆ, ನಮ್ಮ ಧರ್ಮಶ್ರದ್ಧೆಗೆ ಬೆಲೆಯಲ್ಲಿದೆ. ಹಾಗಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹಿಂದೂಗಳಿಗೆ ಇಂಥ ಅತಂತ್ರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂತಹ ಯಾರ್ಯಾರು ಓಲೈಕೆಯ ರಾಜಕಾರಣಕ್ಕೆ ಬಿದ್ದಿದ್ದಾರೋ ಇಂಥ ಎಲ್ಲ ಪಕ್ಷಗಳಿಗೂ ಕೂಡ ನನ್ನ ಒಂದು ಧಿಕ್ಕಾರವಿರಲಿ ಅಂತ ಹೇಳುವಂಥ ವಿಷಯದೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.